ಆನ್ ಮಾಡ್ರಿ ಸರ್. ಹಾಂ ರೀ, 1 ಮಿನಿಟ್ ತಿರುಗಿ ಆಫ್ ಆಗ್ತದೆ ಸರ್. ತಂತಾನೆ ಮಿಕ್ಸಿಂಗ್ ಸರ್. ಲಕ್ಷಗಟ್ಟಲೆ ಜೀವಕೋಶ ರೆಡಿ ಮಾಡ್ತದೆ ಸರ್. ಒಂದು ಮೆಷಿನ್ ಮೇಲೆ 1000 ಲೀಟರ್ ತಿರುಗೋದು ಕೆಪಾಸಿಟಿ ಅದ ಸರ್. ಇದು ಮನುಷ್ಯನ ಮೇಲೆ ಬಿಟ್ಟರೆ ನಂಬಿಕೆ ಇಲ್ಲ ಸರ್. ಮಷಿನರಿ ಮೇಲೆ ನಂಬಬಹುದು ನಾವು. ಇವತ್ತು ಮನುಷ್ಯನ ಮೇಲೆ ನಂಬಲ್ಕಾಗಲ್ಲ ಸರ್, ಮಷಿನರಿಗೆ ನಂಬಬಹುದು ರೀ. ಒಂದು 10 ಮಿನಿಟ್ ಬಿಟ್ರು ಎಲ್ಲ ಗಿಡಗಳಿಗೆ ಈಕ್ವಲ್ ಹೋಗ್ತದೆ ಸರ್. ಈಗ ಹೆಂಗದಂದ್ರೆ ಲೇಬರ್ ಸಮಸ್ಯೆ ಆಗ್ಬೇಡ ಸರ್. ಅಗ್ರಿಕಲ್ಚರ್ನಾಗ ಲಾಭ ಆಗಲ್ಲ ಸರ್. ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಮಾಡೋದು ಸರ್. ಅಂದ್ರೆ ಕೃಷಿದಾಗ ಕಮ್ಮಿ ರೇಟ್ನಾಗ ಬೆಳಿ ತಯಾರಾಯ್ತಂದ್ರೆ ನಮ್ಗೆ ಲಾಭ ಆಗ್ತದೆ ಸರ್. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಅವರು ಶರಣಬಸಪ್ಪನವರು ಅಂತ ರೈತರು, ಅವ್ರದ್ದು ಒಳ್ಳೆ ರೈತರು. ಸರ್ ನಮಸ್ತೆ ಸರ್. ಏನ್ ನಮಸ್ತೆ ಮಾ. ಹಾಂ ಆರಾಮ ಬರ್ರಿ. ಅಲ್ಲ ನಂಗೆ ಆಶ್ಚರ್ಯ ಏನಂದ್ರೆ ನಿಮ್ಗೆ ವಯಸ್ಸು ಕಮ್ಮಿ ಆಗ್ತದೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಹೆಂಗೆ ಅಂತ ನಂಗೆ ಫುಲ್ ಆಶ್ಚರ್ಯ ಆಗ್ತದೆ. ಬಂದಾಗೆಲ್ಲ 3 ವರ್ಷದಿಂದ ಬಂದಾಗ ಕಿಂತಲೂ ಚಿಕ್ಕವರಾಗ್ಬಿಟ್ಟಿದ್ದೀರಾ. ಇಲ್ಲ ಸರ್. ನಮಸ್ಕಾರ ಮೇಡಮ್. ನಮ್ಮ ಕುಟುಂಬ ಸರ್, ಸವಿತಾ ಅಂತ ಶರಣಬಸಪ್ಪನವರು ಊಟ ಮಾಡ್ಕೊಂಡು ಬಂದೀವಲ್ರಿ ಮೇಡಮ್. ದೊಡ್ಡ ಸುಂದರಿ ಸರ್. ಸ್ನೇಹಿತರೆ ನೋಡಿ, ಇವರೇ ಶರಣಬಸಪ್ಪನವರು. ಇಡೀ ಕರ್ನಾಟಕಕ್ಕೆ ಅವ್ರು ವಿಶ್ವಪ್ರಸಿದ್ಧರವರು. ತುಂಬ ಅದ್ಭುತವಾಗಿ ಕೃಷಿನಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಅವರು ITI ಮಾಡಿದ್ದಾರೆ. ಆದರೆ ITI ಮಾಡಿ ಅಲ್ಲಿದ್ದಂತಹ ಟೆಕ್ನಿಕಲ್ ನಾಲೆಡ್ಜು ಮತ್ತು ಅವರೇ ಕಂಡುಕೊಂಡಂಥ ಅನೇಕ ಹೊಸ ವಿಧಾನಗಳನ್ನು ಅವರು ಈ ಕೃಷಿಯಲ್ಲಿ ಅಳವಡಿಸ್ಕೊಂಡು, ನಾವೆಲ್ಲ ಅಂತೀವಿ ಗೊತ್ತಾ, ಕಲಬುರ್ಗಿ ರೀ ತುಂಬ ಬಿಸಿಲು ರೀ, ಎಲ್ಲಿ ನೀರಿರಲ್ಲ, ಹಂಗಿರಲ್ಲ ಹಿಂಗಿರಲ್ಲ, ಅದೆಲ್ಲ ಸುಳ್ಳು ಮಾಡಿ ಅದ್ಭುತವಾದ ತೋಟ ಮಾಡಿ ಕೃಷಿ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ನೀವು ನೋಡಿದ್ದೀರಿ. ಇನ್ನೊಂದಷ್ಟು ಹೊಸ ಆವಿಷ್ಕಾರಗಳನ್ನ ನಾವು ನೋಡೋಣಂತೆ. ಸರ್ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಸರ್, ಕಲಾ ಮಾಧ್ಯಮದಿಂದ ನಮಗೆಲ್ಲ ಇಡೀ ಕರ್ನಾಟಕ ಆಯಿತು, ಹೊರಗಿನ ಸ್ಟೇಟ್ಗೆ ಆಯಿತು, ಎಲ್ಲ ಕಡೆ ನಮ್ಮ ಎಕ್ವಿಪ್ಮೆಂಟ್ಸ್ನು ಸೇಲ್ ಆಗ್ಯಾವ ಸರ್. ಈಗ ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಮತ್ತಿಷ್ಟು ಸ್ಫೂರ್ತಿಯಾಗಿ ಮತ್ತೆ ಹೊಸ 5-6 ಇನೋವೇಷನ್ ಮಾಡೀನಿ ಸರ್. ಭಾಳಷ್ಟು ರೈತರಿಗೆ ಉಪಯೋಗ ಆಗ್ಯಾವ ಸರ್. ಅವೆಲ್ಲ ಡೀಟೇಲ್ ಹೇಳ್ತೀನಿ ಸರ್. ಹೇಳ್ತೀರಿ ಸರ್? ಟಿಫಿನ್ ಮಾಡ್ಕೊಂಬರ್ ಸರ್. ಟಿಫಿನ್ ಆಗಿದೆ ಸರ್. ಚಾ ಕುಡಿಯಂ ಬರ್ರಿ ಸರ್. ಏನೋ ಫಂಕ್ಷನ್ ಐತೆ ಮನೆಗೆ ಸರ್. ಮಧ್ಯಾಹ್ನಕ್ಕೆ ಟಿಫಿನ್ ಏನು ಮಾಡೋದು? ಮಧ್ಯಾಹ್ನ ತಿಂತೀನಿ ಸರ್ ಫುಲ್ಲು. ಇಲ್ಲ ಸರ್. ಸರ್ ಬರ್ರಿ ಸರ್. ಶರಣು ಸರ್ ಅವರು ನಮಸ್ಕಾರ ಸರ್. ಅವರು ಶರಣು ಸಜ್ಜನ್ ಅಂತ ಫರತಾಬಾದ್ ಗೊತ್ತು ಸರ್ ನಿಮಗೆ? ಫರತಾಬಾದ್ ಗೊತ್ತಿರಿ. ಅಲ್ಲಿ ಅವರು ಉದ್ಯಮಿ ಸರ್. ಅವರು ಅವ್ರದ್ದು ಆಯಿಲ್ ಮಿಲ್ ಐತೆ ಸರ್. 3 ತಲೆಮಾರು ಆಯಿಲ್ ಮಿಲ್ ಐತೆ ಸರ್. ಹೌದು. ಕುಸ್ಬಿ ಎಣ್ಣೆ ಮಾಡ್ತಾರೆ. ಕುಸ್ಬಿ ಎಣ್ಣೆ ಗೊತ್ತಿರಿ ಸರ್. ನೀವು ಸ್ಟಾಲ್ ಹಾಕಿರಲ್ಲ KVK ಇದು ಫಂಕ್ಷನ್ ಶರಣ್ಯ ರೈಟ್ ಸರ್. ನಂಬರ್ 1 ಕುಸ್ಬಿ ಎಣ್ಣೆ ಸರ್ ಕರ್ನಾಟಕಕ್ಕೆ. ಇವ್ರ ನಮ್ಮ ಮಗಳ್ರಿ ಸರ್. ನಮಸ್ತೆ ನಮ್ಮ ಮನೆ ನೋಡಿ ಸರ್. ಓಕೆ ಸರ್, ಅವ್ರನ್ನು ಇಲ್ಲೇ ಲೋಕಲ್ ಯೂಟ್ಯೂಬ್ ಇದು ಮಾಡ್ತಾರೆ ಸರ್. ಅಂದ್ರೆ ಇದು ಮಾಡ್ತಾರೆ ಸರ್. ನಾ ಯಾವಾಗ ಕೇಳಿದಾಗ ಪರಮ್ ಸರ್ ಭೇಟಿ ಮಾಡಿಸ್ರಿ ಭಾಳ ಹವ್ಯಾಸ ಸರ್ ಅವ್ರಿಗೆ. ಇವತ್ತು ಖುದ್ದಾಗಿ ಬಂದು ವೇಟ್ ಮಾಡಿರ್ತಾರೆ ಸರ್. ಸಿದ್ದು ಅವರು ಯಾವ ಊರು, ಏನಿತ್ತು ವಿವರ? ನಮ್ದು ಗೋಳಾಬಿ ಊರ ಹೆಸರೇನು? ಗೋಳಾಬಿ ಸರ್. ಅಂದ್ರೆ ಗುಲ್ಬರ್ಗ ಜಿಲ್ಲೆ ಸರ್. ಓಕೆ. ಯೂಟ್ಯೂಬ್ ಮಾಡ್ತೀರಿ ನಾವು? ಹಾಂ ಸರ್. ಪಾಡ್ಕಾಸ್ಟ್ ಅದ ಸರ್. ಪಾಡ್ಕಾಸ್ಟ್ ಏನಾದ್ರ ಹೆಸರು? ಸ್ನೇಹಜೀವಿ ಅಂತ. ಸ್ನೇಹಜೀವಿ, ಸೂಪರ್. ಒಳ್ಳೆದಾಗಲಿ. ಏನು ಸರ್ ಫುಲ್ ಸ್ಲಿಮ್ ಆಗ್ಬಿಟ್ಟಿದ್ದೀರಾ? ಇಲ್ರಿ ಸರ್, ಫುಲ್ ವೆಯ್ಟ್ ಲಾಸ್. ಡಯಟ್ ಮಾಡ್ತಾರಲ್ಲ? ಡಯಟ್ ಏನಿಲ್ಲ ಸರ್. ಓಕೆ ಬರ್ರಿ ಸರ್. ಇವ್ರ ಮಳೆ ರೀ ಸಣ್ಣವ್ರಿಗೆ. ಏನು ಫಂಕ್ಷನ್ ಇತ್ತು ಸರ್ ಮನೆಗೆ? ಹಾಂ ಸರ್, ಮಗಳದು ನಮ್ಮ ಮೊಮ್ಮಗಳದು ಟೋಟಲ್ ಕಾಣಿತ್ತು ಸರ್. ನಿಮ್ಮ ಮೊಮ್ಮಗಳಿದ್ದೀರಾ? ಹಾಂ ಸರ್. ಓ ಗಾಡ್. ಇವರಿಗೆ ದೊಡ್ಡಕ್ಕಿಗೆ 2 ಮಕ್ಕಳು ಅವರಿಗೆ, ಗಂಡು ಮಕ್ಕಳು. ಹೌದಾ? ಹಾಂ ಸರ್. ಸರ್ ಇದು ಅದೇ ಲಾಸ್ಟ್ ಟೈಮ್ ಕೊಬ್ಬಿನ ಜ್ಯೂಸ್ ಕುಡಿದು ರೆಡಿ ಮಾಡೀನಿ ಸರ್. ಅದು ಮಾಡಿರಿ? ಇದು ನಮ್ಮ ಶರಣಬಸಪ್ಪನವ್ರ ಮನೆ. ಇದು ಇವೆಲ್ಲ ಫೋಟೋ ಹಾಕೊಂಡಿನಿ ಸರ್. ಈಗ ಇನ್ನೊಂದಿಷ್ಟು ಅವಾರ್ಡ್ಸ್ ಬಂದಿವು ಎಲ್ಲ ರೀ. ಯಾವ ದೊಡ್ಡ ಅವಾರ್ಡ್ ಇದರಲ್ಲಿ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸರ್ಕಾರದ ಸಂಸ್ಥೆ ICAR ಅವರು ಇವ್ರಿಗೆ ಅತ್ಯುತ್ತಮ ರೈತ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ನೋಡಿ. ರೈತ ರತ್ನ ಪ್ರಶಸ್ತಿ ಬಂದಿದೆ ನೋಡಿ ಇವ್ರಿಗೆ ಸರ್. ಅಬ್ದುಲ್ ಕಲಾಂ ಅವ್ರ ಜೊತೆಗೆ. ಹಾಂ ಸರ್. ಯಾವಾಗ ಸರ್? 2012 ಸರ್. ಅಬ್ದುಲ್ ಕಲಾಂ ಅವ್ರ ಹತ್ರ ಒಂದು ಅತ್ಯುತ್ತಮ ಕೃಷಿಕ ಪ್ರಶಸ್ತಿ ಇಸ್ಕೊತಿದ್ದಾರೆ ನೋಡಿ. ಸೊ ನೀವು ರೈತ ಅಲ್ಲ, ರೈತ ಮತ್ತು ವಿಜ್ಞಾನಿ 2 2 in 1 ಸರ್. ಕೃಷಿದಾಗ ನಾವು ಶುರು ಬಂದಾಗ ಸರ್ ಭಾಳಷ್ಟು ಸಮಸ್ಯೆಗಳು ಬಂದಿವೆ ಸರ್. ಈ ಸಮಸ್ಯೆಗಳಿಗೆ ಒಂದೊಂದು ಹೊಸ ಸಂಶೋಧನೆ ಮಾಡ್ಕೊತ ಬಂದಾಗ ಸರ್, ನೀರಿನ ಸಮಸ್ಯೆ ಬಂದಾಗ ನಾವು ಕೃಷಿ 1.5 ಎಕರೆ ಜಮೀನು ನೀರು ನಿಂದ್ರಿಸಲು ಬಿಟ್ಟು ಸರ್. ಬೋರ್ವೆಲ್ಗಳು ಸಾಕಷ್ಟು ಫೇಲ್ ಆದವು ರೀ. ಹಂಗೆ ಫಸ್ಟ್ ಹಿಡಿದು ಕಲಿತಾನೆ ಇದ್ದೀನಿ ಸರ್. ಈಗ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲಂತ ಯಾಕಂದಾರಂದ್ರೆ ಸರ್ ಹಿರಿಯರು ರೀ, ನಂದು ಈ ಕೃಷಿದಾಗ ಕನಿಷ್ಠ 35-40 ವರ್ಷ ಎಕ್ಸ್ಪೀರಿಯನ್ಸ್ ಅದ ರೀ. ಇನ್ನೂ ಕಲಿತಾ ಇದ್ದೀನಿ ಸರ್. ಇನ್ನೂ ಭಾಳಷ್ಟು ಕಲಿಯೋದ ಸರ್. ಅದ್ರ ಸಲುವಾಗಿ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲಂದಾರ ಸರ್. ಅದ್ರ ಅರ್ಥ ಅದು? ಹಾಂ, ಅದೇ ರೀ ಸರ್. ಅದು
ಅಂದ್ರೆ ಇದು ಮುಗಿಯಲ್ರಿ ವಿದ್ಯೆ ರೀ, ಇದು ಹಂಗೆ ಕಲ್ಕೋತ ಹೋಗ್ಬೇಕ್ರಿ. ಸೊ ಕೃಷಿಲಿ ಕಲ್ತ್ಬಿಟ್ಟೆ ನಂಗಿಲ್ಲ. ಇಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. ದಿನ ಒಂದೊಂದು ಹೊಸದು ಕಲಿಬೇಕೆ ಆಗ್ತದೆ ಸರ್. ಅಂದಾಗೆ ನಾವು ಮೇಲ್ ಬರ್ಲಿಕ್ಕೆ ಆಗ್ತದೆ ಸರ್. ಪ್ರತಿಯೊಂದು ಇಲ್ಲಿ ತನ ಈಗ ಹೊಸ ಇನೋವೇಷನ್ ಮಾಡಿ ಇನ್ನೊಂದು ಏನದಂದ್ರೆ ನಮ್ಮ ರೈತರಿಗೆ ಏನೇನು ಸಮಸ್ಯೆ ಅವ ರೀ, ಕಡಿಮೆ ಕಾಸ್ಟ್ನಾಗ ಪೇಟೆಂಟ್ ತೋಲಾರ್ದೆ ಇವತ್ತು ಒಂದು 25 ಇನೋವೇಷನ್ ಮಾಡಿ ಸರ್. ವಾವ್. ಫಸ್ಟಿಗೆ ನಮ್ಮದು ನಳ ನೀರಾವರಿ ಸರ್. ನೀರಿನ ಸಮಸ್ಯೆ ಇತ್ತು ರೀ ನಿಂಬೆ ಗಿಡಗಳಿಗೆ. ಡ್ರಿಪ್ ಸಿಸ್ಟಮ್ ಮಾಡಿದಾಗೆಲ್ಲ ಪೈಪ್ಗಳೆಲ್ಲ ಹಾಳು ಮಾಡಲ್ಗತ್ತೀವಿ ರೀ, ಪ್ರಾಣಿಗಳು ಕಚ್ಚಿ. ಅದಕ್ಕೆ ನಳ ನೀರಾವರಿ ಇನೋವೇಷನ್ ಮಾಡೋದು ಸರ್. ನಮ್ಮ ಭಾಗದಾಗ ಹೆಚ್ಚಿನ ತೊಗರಿ ನಳ ನೀರಾವರಿ ಇರಲಿಲ್ಲ. ಇರಲಿಲ್ಲ ಸರ್, ಇರಲಿಲ್ಲ ರೀ. 100% ಇಲ್ಲ ಇಡೀ ಕರ್ನಾಟಕ ಇಲ್ಲ. ಎಲ್ಲಿನೂ ನೋಡ್ರಿ ಸರ್ ನೀವು, ನಳ ನೀರಾವರಿ ಇಲ್ಲೇ ಇಲ್ಲ. ನಾನು ಪೇಪರ್ನಾಗ ಬಂದಿದ್ದು ನೋಡ್ರಿ ಸರ್. ಅದಕ್ಕಿಂತ ಹಿಂದೆ ಯಾರೇ ಮಾಡಿರಿ ಅಂದ್ರೆ ನಾ ನಿಮ್ಗೆ ಶರಣಾಗ್ತೇನೆ ಸರ್. ಇಲ್ಲೇ ರೀ ಸರ್. ಈಗೆಲ್ಲರೂ ಏನು ಮಾಡ್ತಾರೆ, ನಮ್ದು ರಿಕಾರ್ಡ್ಸ್ ಅದ ಸರ್. ಪ್ರತಿಯೊಂದು ನಾವು ಯಾವಾಗ ಇನೋವೇಷನ್ ಮಾಡಿ ಅವಾಗ ರಿಕಾರ್ಡ್ಸ್ ಅದಾರ ಸರ್. ಓಕೆ. ಆ ಡೇಟ್ ಅದ ರೀ. ಅದಕ್ಕಿಂತ ಮೊದಲು ಯಾರ್ದು ಸಿಗಲ್ಲ ಸರ್. ವೆರಿ ನೈಸ್. ಆ ಥರ ರೀ. ಈಗ ತೊಗರಿ ಕುಡಿ ಚೂಟು ಅಂತಾರೆ ಸರ್. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಾಗ ನಮ್ಮದು ತೊಗರಿ ನಾಡು ಆಗಿದ್ರದಿಂದ ರೀ ಇಳುವರಿ ಹೆಚ್ಚಿಗೆ ಮಾಡ್ಲಿಕ್ಕೆ ವಿಜ್ಞಾನಿಗಳು ಬೇಕಷ್ಟು ಸಂಶೋಧನೆಗಳು ಮಾಡಿದ್ರು ಸರ್. ಅದೇ ಥರನೇ ಬೆಳೆ ಕುಡಿ ಚೂಟೋದ್ರದಿಂದ ಇಳುವರಿ ಹೆಚ್ಚಿಗೆ ಬರ್ತಂತ ಸಂಶೋಧನೆ ಮಾಡಿದ್ರು ಸರ್. 1-1.5 ಕ್ವಿಂಟಲ್ ಇಳುವರಿ ಹೆಚ್ಚಿಗೆ ಬರ್ತಿತ್ತು ಸರ್. ಆದ್ರೆ ರೈತರು ಇಲ್ಲಿ ಅಳವಡಿಸ್ಕೊಂಬಲ್ಲ ಅದ್ರ ರೀ. ಯಾಕಂದ್ರೆ ಆ ಟೈಮ್ನಾಗ ಸದಿ ತೆಗೆಯೋದೇ ಸಮಸ್ಯೆ ಇರ್ತಿತ್ತು ಸರ್. ಆ ಬೆಳೆ ಹುಲ್ಲು ತೆಗಿಯೋದ ರೀ, ಕಳೆ ತೆಗೆಯೋದ್ರಿ. ಕುಡಿ ಯಾರು ಚೂಡ್ತಿದ್ದಿಲ್ಲ ರೀ. ಸೊ ಕಳೆ ತೆಗಿಯೋ ಟೈಮ್ ಮುಗಿದು ಹೋಗೋದ್ರಿ. ಹಾಗಾಗಿ ನಾ ಏನೇನು ಮಾಡಿದ್ರಿ, ಒಂದು ಅಲ್ಟ್ರಾವೈಲೆಟ್ ಮೋಟ್ರ್ ಇತ್ತು ಸರ್ ಸಣ್ಣದು. ಅದಕ್ಕೆ 3 ಶೇವಿಂಗ್ ಬ್ಲೇಡ್ ಕೊಟ್ಟು ಕಟ್ ಮಾಡ್ದಾಗ ರೀ ಇವತ್ತಿನ ದಿನ ಒಂದು ಮನುಷ್ಯ 4-5 ಎಕರೆ ಕುಡಿ ಚೂಟ್ಬೋದು ಸರ್. ಡೇ? ಹಾಂ ರೀ, ಒಂದು ಡೇ ರೀ. ಒಂದು ದಿನಕ್ಕೆ ರೀ ಸರ್. ಅದು ಬರೀ 1500 ರೂಪಾಯಿ ಬೀಳುತ್ತೆ ಸರ್ ಮಷಿನ್. 1,500? ಹಾಂ, 1,500ದಾಗ ರೀ. ನೀವು ಲೇಬರ್ ಹಚ್ಚಿದ್ರೆ ಕನಿಷ್ಠ ಒಂದು ದಿನಕ್ಕೆ 1 ಎಕರೆ ಕುಡಿ ಚೂಟಲ್ಲಿ 1,500 ಹೋಗ್ತದೆ ಸರ್. ಹಾಂ ಸರ್, ಅದು 2010ದಾಗ ಮಾಡಿದೆವು ಸರ್. ಹೀಗೆ ಹೊಸ ಸಂಶೋಧನೆ ಸರ್. ಇದು ಅದು ಆಗೋಣ ನಾವು ಇದು ಈ ಮಂಕೆಗಳು ಸಮಸ್ಯೆ ರೀ ಸರ್ ನಮ್ಮ ಕಡೆ. ಈ ಮಂಕೆಗಳಿಗೆ ಮಂಕಿಗನ್ನು ತಯಾರು ಮಾಡಿದೆ ಸರ್. ಈಗ ಇದು ಕಡಿಮೆ ಖರ್ಚಿನ ಸೋಲಾರ್ ಬೈಲಿ ರೀ ಸರ್. ಈ ಸೋಲಾರ್ ಫೆನ್ಸಿಂಗ್ದು ನಮ್ಮದು ಮೊದಲು ಇನೋವೇಷನ್ ಮಾಡಿದಲ್ಲ ಸರ್. ಬೇರೆ ಕಂಪ್ನಿದವ್ರು ಮೊದಲೇ ಆಲ್ರೆಡಿ ಮಾರ್ಕೆಟ್ ತಂದಿರಿ. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಅವ್ರು ಪೇಟೆಂಟ್ ಅದು ತೊಗೊಂಡು ತುಂಬ ಕಾಸ್ಟ್ ಮಾಡ್ತೀರಿ ಸರ್. ಅದ್ರ ಬದಲಾಗಿ ಏನು ಮಾಡಿದ್ರಿ, ನಾವು ITI ಓದಿದ್ರದಿಂದ ಯಾವ್ಯಾವ ಥರ ಟೆಕ್ನಿಕಲಿ ಏನು ಯೂಸ್ ಮಾಡಿದ್ರೆ ಕಮ್ಮಿ ಆಗ್ತದೆ ಕಾಸ್ಟ್ ಅಂತೇಳಿ ಅದು ಎಲ್ಲ ಮಾಡ್ಕೊಂಡು ಇವತ್ತಿನ ದಿನ ನಂದು ಈ ಸೋಲಾರ್ ಫೆನ್ಸಿಂಗ್ ಫಾರ್ಮರೇ 7,000 ರೈತರು ಸರ್. 7,000 ರೈತರು ಸರ್ ನಾವು ಕೊಟ್ಟಿದ್ರಿ. 7,000 ರೈತರು ನಾವೇ ಇನ್ಸ್ಟಾಲ್ ಮಾಡಿದ್ರಿ. ನಮ್ಮಲ್ಲಿ ರಿಕಾರ್ಡ್ಸ್ ಅದ ಸರ್. ಕಟ್ಟಕತೆ ಅಲ್ಲ ಸರ್, ಪಿನ್ ಟು ಪಿನ್ ಫೋನ್ ನಂಬರ್ ಅವ್ರದ್ರಿ. ಅಪ್ಡೇಟ್ ಇಲ್ಲಿ ತನ ರೀ ಯಾರ್ಯಾರು ಕೊಟ್ಟಿದ್ದೇವೆ ನಂಬರ್ ಅದ ಸರ್. ಪೂರಾ ಫಸ್ಟಿನಿಂದ 2012ರಿಂದ ಇಲ್ಲಿ ತನ ಯಾವ್ಯಾವ ರೈತರಿಗೆ ಕೊಟ್ಟಿವ್ರಿ ಮತ್ತು ಯಾವ್ಯಾವ ಊರಿಗೆ ಕೊಟ್ಟಿವ್ರಿ ಎಲ್ಲ ಪಿನ್ ಟು ಪಿನ್ ಫೋನ್ ನಂಬರ್ ಅದ ಸರ್. 7,000 ರೈತರ ಹೊಲಗಳಿಗೆ ನೀವೇ ಸೋಲಾರ್ ಇನ್ಸ್ಟಾಲ್ ಮಾಡಿ ಸರ್. ಅಂದ್ರೆ ಕಮ್ ಕಾಸ್ಟ್ನಾಗ ಸರ್. ಸೊ ಕಂಪ್ನಿಗೆ ಹೋಗಿದ್ರೆ ಲಕ್ಷಗಟ್ಟಲೆ ಆಗಾದ್ರಿ ಸರ್. ಅವ್ರು ಪ್ರೊಸೀಜರ್ ಮಾಡೋರಿ ಕಂಪ್ನಿದವ್ರು, ಹಿಂಗೆ ಬರಬೇಕು ಇದೇ ಥರನೇ ಇರ್ಬೇಕಂತ ಹೇಳ್ರಿ. ನಮ್ದು ಹಂಗಲ್ಲ ಸರ್. ಅವ್ರ ಬಳಿ ರಾಡ್ ಇದ್ದು ಅಂದ್ರೆ ರಾಡ್ ಹಾಕೋಬೇಕ್ರಿ, 12 mm ರಾಡ್, ಇಲ್ಲಾಂದ್ರೆ ಬಿದಿರು ಕಟ್ಟಿಗೆ, GA ವೈರು, ಬೆಂಡಿಂಗ್ ವೈರು. ಅವ್ರ ಪರಿಸ್ಥಿತಿ ಹೆಂಗದ ಹಂಗೆ ಮಾಡೋದು ಸರ್. ಅಷ್ಟೇ. ಅಲ್ಲಿ ಏನು ಸಿಕ್ಕಿದ್ರಿ ಸರ್, ಏನು ಸಂಪನ್ಮೂಲ ಸಿಗ್ತದೆ ಅದೇ ಇದೇ ಬೇಕು ಅನ್ನಂಗಿಲ್ಲ. ಇದೇ ನಾವು 10,000ದಾಗ ಫೆನ್ಸಿಂಗ್ ಮಾಡ್ತೇವ್ರಿ. ಸರಿಯಾಗಿ ಕ್ವಾಂಟಿಟಿ ಅಮೌಂಟ್ ಇತ್ತು ಅಂದ್ರೆ 1 ಲಕ್ಷನೂ ಮಾಡ್ತೇವ್ರಿ. ಅದ್ರ ಮೇಲೆ ಡಿಪೆಂಡ್. ಅವ್ರು ಬೆಳೆ ಉಳಿಸ್ಬೇಕು ಸರ್. ಬೆಳೆ ಉಳಿಸಿ ರೈತರಿಗೆ ಉಳಿಸ್ಬೇಕಂತ ಅದು ಮಾಡ್ತೇವೆ ಸರ್. ಈಗ ನವಣಿ ಶುಗರ್ BP ಸಲುವಾಗಿ ನವಣಿ ಅಕ್ಕಿ ತಿನ್ನೋದ್ರದಿಂದ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದೆ ಸರ್. ಕಿರುಧಾನ್ಯಗಳು ಅವೆಲ್ಲ ಮೀಲಿಗಿನಿಂದ ಅಕ್ಕಿ ಬಂದಿದ್ದು ಏನು ಮಾಡ್ತದೆ ಸರ್, ನಾವು ಮನೆಗೆ ತಂದಿಟ್ಟೇವೆ ಅಂದ್ರೆ ರೀ ಅಲ್ಲಿ ಹುಳ ಬರ್ತಾವೆ ಸರ್. ಯಾಕ್ರಿ ಅದು ನವಣಿ ಕಿರುಧಾನ್ಯಗಳು ಸಾವಯವ ಇವೆಲ್ಲ ರೀ ಸಿರಿಧಾನ್ಯಗಳಿಗೆ ರೀ ಬೇಗ ಹುಳ ಬರ್ತಾವೆ ಸರ್ ಕ್ವಾಲಿಟಿ ಇರೋದ್ರದಿಂದ. ಅದು ಜಾಸ್ತಿ ತಂದು ಕ್ವಾಂಟಿಟಿ ನಾವು ಇಡ್ಲಿಕ್ಕಾಗಲ್ಲ ರೀ. ಅದ್ರ ಬದಲಾಗಿ ನಾವು ನಾರ್ಮಲ್ ನಮ್ಮ ಮನ್ಯಾಗ ಮಿಕ್ಸರ್ ಇರ್ತದಲ್ಲ ಸರ್, ಆ ಮಿಕ್ಸರ್ಗೆ ಆ ಬ್ಲೇಡ್ ಶಾರ್ಪ್ ಇದ್ದೀವಿ ಮಣ್ಣು ಮಾಡಿ ನಾ ಅಕ್ಕಿ ಮಾಡ್ಕೊತೀನಿ ಸರ್. ಡೈರೆಕ್ಟ್ ಅಲ್ಲೇ ಅಕ್ಕಿ ಉಣ್ಬೋದು ರೀ. ನವಣಿ ತಂದಿಟ್ರಿ ಏನಾಗ್ತದೆ ರೀ, ನವಣಿ ಸಾವಯವ ರೀ ವರ್ಷಾನ್ಗಟ್ಲೆ ಇಡ್ರಿ ಸರ್. ನೀವು 10 ವರ್ಷ ಇಡ್ರಿ ಕೆಡಲ್ರಿ, ಸಪ್ಪೆ ಇರೋದ್ರದಿಂದ. ಅದು ನಾವು ಎಷ್ಟು ಬೇಕೋ ಅಷ್ಟು ಮಿಕ್ಸರ್ಗೆ ಹಾಕೋದು ಅಕ್ಕಿ ಮಾಡಿ ಉಣೋದು ಸರ್ ಬೇಕಾದಾಗ ಸರ್. ಸೊ ಅದೇ ಅಕ್ಕಿ ಮಾಡಿಬಿಟ್ರೆ ಹುಳ ಬಂದ್ಬಿಡ್ತದೆ ಸರ್. ಸೊ ಹಂಗೆ ದಾನಿ ಹಂಗೆ ಇಟ್ಟರೆ ಬರೋದಿಲ್ಲ. ಹಂಗೆ ಇಟ್ಟರು ಬರಲ್ಲ ಸರ್. ಸೊ ಮಿಕ್ಸಿ ತಗೊಂಡು ಆ ಬ್ಲೇಡ್ನ ಮಂಡ ಮಾಡಿ ಹಾಕ್ಬಿಡ ಸರ್. ಇಲ್ಲಾಂದ್ರೆ ಬ್ಲೇಡ್ ಶಾರ್ಪ್ ಇದ್ದು ಅಂದ್ರೂ ಮನ್ಯಾಗ ಎಲೆಕ್ಟ್ರಿಕಲ್ ಟೇಪ್ ಇರ್ತದಲ್ಲ ರೀ, ಆ ಟೇಪ್ ಹಚ್ಚಿ ಮಾಡಿದ್ರೆ ಪ್ಯೂರ್ ಅಕ್ಕಿನೇ ಬರ್ತದೆ ಸರ್. ಸಿಂಪಲ್ ಟೆಕ್ನಾಲಜಿ ಸರ್. ಇದಕ್ಕೆ 1-1.5 ಲಕ್ಷ ರೂಪಾಯಿ ಮಿಷಿನ್ ಬರ್ತದೆ ಸರ್. ಅಲ್ಲಿದ್ದು ಹೊಡ್ಸ್ಕೊಂಡು ಬಂದು ಇಲ್ಲಿ ಹುಳ ಹಾಕೊಂಡು ತಿನ್ನೋದು ಏನು ಸಣ್ಣ. ಮನೇಲಿ ಅಮ್ಮ ಯಾವುದು ಬೇಡ ಅಂತ ಮಿಕ್ಸಿ ಜಾರ್ ಬಿಸಾಕವ್ರೆ ಅದೇ ಜಾರ್ ರೀ ಸರ್. ಅಷ್ಟೇ ರೀ. ಅಯ್ಯೋ. ಆಮೇಲೆ ಈಗ ಹೊಸ ಮಾದರಿಯ ಕಳೆ ತೆಗೆಯುವ ವಿಧಾನ ಮಾಡೀನಿ ಸರ್. ಈಗ ಬರೇ ಕಳೆ ತೆಗಿಬೇಕಾದ್ರೆ ನಮ್ಮ ಭಾಗದಾಗೆಲ್ಲ ಹೆಣ್ಮಕ್ಳಿಗೆ ಕೆಲಸನೇ ರೀ ಸರ್. ಗಣಸ್ ಮಕ್ಳಿಗೆ ತೆಗಿಲಿಕ್ಕೆ ಆಗ್ತಿದ್ದಿಲ್ಲ ಸರ್. ಕಳೆ ಕೀಳದ್ರಿ. ಈ ಗಣಸ್ ಮಕ್ಳು ಯಾವ ತರ ತೆಗಿಬೇಕಪ್ಪ ಅದನ್ನು ಮಾಡೀನಿ ಸರ್. ಈ ತರ ನೋಡ್ರಿ ಸರ್, ಇಲ್ಲಿ ನಾರ್ಮಲ್ ಆಗಿ ಬರ್ರಿ ಸರ್. ಇದು ಮಾಡೀನಿ ಸರ್. ತೆಂಗಿನಕಾಯಿ ತೆಂಗಿನಕಾಯಿ ಕೀಳದ್ರಿ. ಇದು ಕಳೆ ತೆಗಿಲಿಕ್ಕೂ ಮಾಡೀನಿ ಸರ್ ನಾ.
2 in 1 ಹಾಂ 2 in 1 ಸರ್. ಈ ಕಡೆ ತೆಂಗಿನಕಾಯಿ ಕೀಳಕ್ಕೆ, ಹಾಂ ಈ ಸರ್. ಕಡೆ ಎಕ್ಸ್ಟ್ರಾ ಬಿಟ್ಟವ್ರೆ. ಹಾಂ ರೀ. ಏನಿದೆ ಸರ್ ಇವು ಸೈಡ್ಗಳು ಯಾವುದಾದ್ರು ರೂಟ್ ತೋರಿಸಿ ಸರ್, ಒಂದು ಕಳೆ ಕಿತ್ತೆ ತೋರಿಸಿ ಸರ್ ಇವತ್ತು ನನಗೆ. ಬನ್ರ ಕಳೆ ಕೀಳ ಬನ್ರ. ಬರ್ರಿ ಸರ್. ಹಾಂ, ಈಗ ಈ ಕಳೆ ಬಂದ್ಬಿಡಿ ಹಾಂ ಸರ್, ಇಲ್ಲಿ ಬಂದ ನೋಡಿ ಸರ್. ಈಗ ಇದಕ್ಕೆ ಏನು ಮಾಡ್ಬೇಕ್ರಿ, ನಾವು ಹಿಂಗೆ ಕುಂತು ತೆಗಿಬೇಕ್ರಿ ಸರ್. ಇರಿ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಚುಲಿ ಹಿಂಗೆ ಕುಂತು ತೆಗಿಬೇಕ್ರಿ. ಈಗ ನಾನು ಆಳು ಲೇಬರ್ ಹಿಂಗೆ ಕುಂತು ಹಿಂಗೆ ಕೀಳ್ಬೇಕು ಸರ್. ಹಾಂ, ಕೀಳ್ಬೇಕು ಸರ್. ಅಯ್ಯೋ, ನಾನೊಂದು ತಿಂದು ಕೊಬ್ಬಿಟ್ಟಿದ್ದೀನಿ, ಕೀಳಕ್ಕೆ ಆಯ್ತಾ ಇಲ್ಲ. ಈಗ ಅದ್ರ ಬದಲಾಗಿ ಏನು ಮಾಡೋದು ಸರ್, ಇದು ನೋಡಿ ಸರ್ ನಮ್ಮದು. ಈಗಾರ ಸರ್, ಈಗಾರ ಸರ್, ಈಗಾರ ಸರ್. ಕ್ಲೀನ್ ಇಷ್ಟಪ್ಪ. ಹಾಂ ರೀ, ಕ್ಲೀನೇ ರೀ. ಈಗಾರ ಸರ್, ಈಗಾರ ಸರ್, ಈಗಾರ ಸರ್. ಆ ಕಡೆ ಇನ್ನೊಂದು ಚಿಕ್ಕದಿದ್ದೀರ ಅದೇನೋ ಎಲ್ಲ ಬರ್ತದೆ ಸರ್. ಯಾವುದು ಸರ್? ಇದು ಈ ಕಡೆ ಚಿಕ್ಕದು ಇದ್ದಿದ್ದು ಇದು ಈ ಗಿಡದ ಮಗಲಾಗದ ಸರ್. ಹಿಂಗೆ ತೋಲ್ಕಾಗಲ್ರಿ, ಅದು ಇಲ್ಲಿ ಕವರ್ ಮಾಡ್ತದೆ ಸರ್. ಇದು ಹಿಂಗೆ ತೆಗಿತದೆ ಸರ್. ಇದು ಈ ಬಡ್ಡಿ ಮಗಲಂದ್ರಿ ಈ ಕಡೆದು ತೋತದೆ ಸರ್. ಅದು ಈ ಗಿಡಗಳದ ಮೇಲೆ ಹಿಂಗೆ ತೋಲ್ಕಾಗಲ್ಲ ಸರ್. ಅದು ಈ ಸೈಡ್ ಕವರ್ ಮಾಡ್ತದೆ, ಕಾರ್ನರ್ದಾಗಿದ್ದಲ್ಲಿ ಹಿಂಗೆ ತೆಗಿತದೆ ಸರ್. ಆ ಥರ. ಈಗ ಸರ್, ವೆರಿ ನೈಸ್, ವೆರಿ ನೈಸ್. ಸೊ ಬಗ್ಗಂಗೆ ಇಲ್ಲ ಈಗ. ಬಗ್ಗಂಗಿಲ್ಲ ಸರ್. ವೆರಿ ಗುಡ್. ಅಂದ್ರೆ ಗಣಸ ಮಕ್ಕಳಿಗೆ ಕುಂತ ಕಳೆ ತೆಗಿಲಿಕ್ಕಾಗಲ್ಲ ಸರ್. ಅದು ಪ್ರಾಬ್ಲಮ್ ರೀ ಗಣಸ ಮಕ್ಕಳು. ಏನು ಪ್ರಾಬ್ಲಮ್ ಗಂಡಸ್ರಿಗೆ? ಹಿಂಗೆ ಕುಂತರ ನಡಿಲಿಕ್ಕಾಗಲ್ಲ ಸರ್. ಅವ್ರು ಕುಂತಲ್ಲೇ ಹೆಣ್ಮಕ್ಳಿಗೆ ಬರ್ತದೆ ಅದು. ಅದಂಗೆ ಹೆಂಗಸ್ರಿಗೆ ಅದು ಸ್ಟ್ರಾಂಗ್ ಗಂಡಸ್ರಾಗ ಬೇಕು. ಹೌದು ಸರ್, ಅದ್ರದಾಗ ವೀಕ್ ಇರ್ತಾರೆ ರೀ. ಅದ್ರ ಬದಲಾಗಿ ಈ ಥರ ಮಾಡೀನಿ ಸರ್. ಇದು ವೆರಿ ಗುಡ್. ಇಷ್ಟೇ ಗಣಸ ಮಕ್ಕಳನ್ನು ತೆಗಿಬೋದು ರೀ, ಕಳೆ ಆರಾಮಾಗೆ ತೆಗಿಬೋದು ಸರ್, ಆರಾಮಾಗೆ. ಈಗ ಸರ್. ನೋಡಿ ಎಷ್ಟು ಚೆನ್ನಾಗಿ ಕೀಳ್ತವ್ರೆ. ಹಾಂ ಸರ್, ಸೂಪರ್ ಸರ್ ನೀವು. ಈಗ ಸರ್. ಸೊ ಈ ಥರ ಕಳೆ ಕೇಳೋದು ಮಾಡ್ಬಿಟ್ಟಿದ್ದೀರಾ? ಹಾಂ ಸರ್. ಇದು ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್? ನಮ್ದೇ ರೀ ಸರ್. ಇದು ಎಷ್ಟಿದೆ ರೇಟು ಸರ್? ಇದು ಒಂದು 300 ರೂಪಾಯಿ ಕೊಡ್ತೇವೆ ಸರ್. ಇದು ಬಿದರ್ ಕಟ್ಟಿಗೆ ಅವ್ರು ಹಾಕೋಬೇಕು ರೀ. ಬಟ್ ಹೆಂಗೆ ಕಳಿಸ್ತೀರಿ? ಉದಾಹರಣೆ ನೀವು ಕಲಬುರಗಿಲಿದ್ದೀರಾ, ಕನಕಪುರಕ್ಕೆ ಬೇಕು ಸರ್. ನಮ್ಮದು ಫೋನ್ಪೇ ನಂಬರ್ಗೆ ಅಮೌಂಟ್ ಹಾಕ್ತಾರೆ ಸರ್. ಕೊರಿಯರ್ ಮಾಡ್ತೇವೆ ರೀ. ಇಲ್ಲಾಂದ್ರೆ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿಗಿದ್ದು ಅಂದ್ರೆ VRL ಅದೆಲ್ಲ ಕಳಿಸ್ತೇವೆ ಸರ್. ವೆರಿ ಗುಡ್. ಹಾಂ ಸರ್. ಸೊ ಇದು ಸಪ್ರೇಟ್ ಕಳಿಸಿರ್ತೀರಿ ಅಂದರೆ? ಹಾಂ, ಸಪ್ರೇಟ್ ಕಳಿಸ್ತೇವೆ ಸರ್. ಅವ್ರು ಟೈಟ್ ಮಾಡ್ಕೋಬೇಕು. ಅವ್ರು ಟೈಟ್ ಮಾಡ್ಕೋಬೇಕು ಸರ್. ವೆರಿ ಗುಡ್. ಸೊ ಅದೊಂದು. ಆಮೇಲೆ ಹಾಂ ಸರ್, ಕೊಡಿ. ಇದು ಡಮ್ ಏನು ಸರ್? ಇದು ಇಟ್ಬಿಡಿ ಸರ್ ಎಲ್ಲರೂ. ಹಾಂ ರೀ. ಈಗ ವೆಂಚೂರಿ ಮಾಡೀನಿ ಸರ್. ಅದು ವೆಂಚೂರಿ ತೋರಿಸ್ದಲ್ಲ ಸರ್. ಬರೀ ಸರ್ ವೆಂಚೂರಿ. ವೆಂಚೂರಿ ಅಂದರೆ? ವೆಂಚೂರಿ ಅಂದರೆ ಈಗ ಭಾಳಷ್ಟು ರೈತರಿಗೆ ಈಗ ಪೈಪ್ಲೈನ್ 3-4 ಕಿಲೋಮೀಟರ್ ಮೇಲೆ ಮಾಡಿರ್ತಾರೆ ಸರ್. ಅಂದ್ರೆ ಈ ಒಳಗೆ ಹಾಕಿರ್ತಾರೆ. ಹಾಂ, ಒಳಗೆ ಹಾಕಿರ್ತಾರೆ ಸರ್. ಅಲ್ಲ ಹೊಳೆ ಹಾಕಿರ್ತಾರೆ ಸರ್. ಕೆನಾಲ್ಗೆ ಅದು ನದಿಗೆ ಪಂಪ್ ಹಾಕಿರ್ತಾರೆ. ಇಲ್ಲಿ ಹೊಲಗೊಳದಾಗ ಕರೆಂಟಿನ ಸೌಲಭ್ಯ ಇರಲ್ಲ ಸರ್. ಅವರು ಲಿಕ್ವಿಡ್ ಅದು ಬಿಡ್ಬೇಕಾಯ್ತಂದ್ರೆ ರೀ ಪ್ರಾಬ್ಲಮ್ ಆಗ್ತದೆ ಸರ್. ವೆಂಚೂರಿ ಅಂದ್ರೆ ಈ ಥರ ಬರ್ತದೆ ಸರ್. ಒಂದು ಪ್ಲಾಸ್ಟಿಕ್ ಇದು ರೀ. ಇದು ಪೇಟೆಂಟ್ ತೊಗೊಂಡು 2,000 ರೂಪಾಯಿ ಮಾರ್ಯಾರ ಸರ್. ಇಟೇ ತಗೊಡಿರಿ. ಯಾರು? ಈ ಕಂಪ್ನಿದವ್ರು ಸರ್. 2,000 ತನಕ ಮಾರ್ಯಾರ ಇದು. 8,000? ಹಾಂ ಸರ್. ನಂದು ಏನು ಮಾಡಿದ್ರಿ, ಪ್ಲಾಸ್ಟಿಕ್ ಪೈಪ್ಗಳು ಕನೆಕ್ಟರ್ ಜಾಯಿಂಟ್ ಮಾಡಿ ವೆಂಚೂರಿ ಮಾಡಿದಾಗ ರೀ ಇದ್ರ ರೇಟ್ ಈಗ 600ರಿಂದ 1,000 ರೂಪಾಯಿಗೆ ಸರ್. ಅಷ್ಟೇ? ಹಾಂ, ಅಷ್ಟೇ ರೀ. ಈಗ ಅದ್ರ ಬದಲಾಗಿ ನಾ ಈ ಸೋಲಾರ್ ವೆಂಚೂರಿ ಮಾಡೀನಿ ಸರ್. ಹಾಂ, ಈ ಸೋಲಾರ್ ವೆಂಚೂರಿ ಯಾವ ಥರ ಕೆಲಸ ಮಾಡ್ತದೆ ನೋಡ್ರಿ ಸರ್. ಇಲ್ಲಿ ಅಲ್ಲ ಮೊದಲು ವೆಂಚೂರಿ ಅಂದ್ರೆ ಅರ್ಥ ಆಗಲಿಲ್ಲ ಸರ್ ನನಗೆ, ಅದನ್ನ ಹೇಳಿ ಸರ್. ಸರ್, ವೆಂಚೂರಿ ಅಂದರೆ ಇಲ್ಲಿ ನಾವು ಜೀವಾಮೃತ ತಯಾರು ಮಾಡೀವಿ ಸರ್. ಜೀವಾಮೃತ? ಹಾಂ, ಜೀವಾಮೃತ ತಯಾರು ಮಾಡಿದ್ದೇವೆ ಸರ್. ಜೀವಾಮೃತ ಅಂದ್ರೆ ಏನು? ಜೀವಾಮೃತ ಅಂದರೆ ಈಗ ಆಕಳದ್ದು ಸಗಣಿ 10 kg ಬೇಕು ಸರ್. ಮತ್ತು 2 ಕಿಲೋ ಹಿಟ್ಟು ರೀ, ದ್ವಿದಳ ಧಾನ್ಯ ಅದ ರೀ. 2 kg ಬೆಲ್ಲ ರೀ ಸರ್. ಇದು ಪ್ರೊಸೀಜರ್ ಹೆಂಗದ ಅಂದ್ರೆ ಸರ್, 1 ವಾರ ರೀ. ಈಗ 1 ವಾರ ನೀವು ಇದು ಇಲ್ಲಿ ಹಾಕಿ ಕೈಲಿಂದ ತಿರುವುದ್ರಲ್ಲ ಸರ್. ಅದು ಈಗ ನೀವು ಹೇಳಿದಷ್ಟು ಮುಂಜಾನೆ ಸಂಜೆ. ಹಾಂ ಸರ್, ನೀರು ಹಾಕಿ ತಿರುಬೇಕು. ಹಾಂ, ತಿರುಬೇಕು ರೀ. ಇಲ್ಲಿ ತಿರುವಾದ್ರದ್ದು ಸಮಸ್ಯೆ ಹೊಂಟಿತ್ತು ಸರ್ ರೈತರದ್ದು. ಅದ್ರ ಸಲುವಾಗಿ ನಾವು ಇದು ತಿರುವಾದ ಮಿಕ್ಸರ್ನು ಕಂಡು ಹಿಡ್ದೀನಿ ಸರ್. ಅಲ್ಲ ಮೊದಲೇನು ಕೈಯಲ್ಲಿ ತಿರುಗಬೇಕು? ಕೈಲಿಂದ ತಿರುಗುತ್ತೀರಿ ಸರ್. ಹಾಂ, ಅದನ್ನು ಕಂಡು ಹಿಡ್ದೀನಿ ಸರ್. ಇದು 200 ಲೀಟ್ರ್ ಅದ ರೀ. 1,000 ಲೀಟ್ರ್ನು ತೋರಿಸ್ತೀನಿ ಸರ್ ನಿಮಗೆ. ಓಕೆ. ಈಗ ವೆಂಚೂರಿ ಬಾರದಾಗ ಬಂದ್ರಿ ಈ ಕಲ್ಚರ್ ರೆಡಿ ಆಗ್ಯದ ರೀ. ಇದು ನಾವು ಚಂಬೂಲು ಒಯ್ದು ಗಿಡಗಳಿಗೆ ಹಾಕಲ್ಕಾಗಲ್ಲ ಸರ್. ಹಾಂ, ಈಗ ಪ್ರತಿಯೊಂದು ಗಿಡಗಳಿಗೆ ರೀ ನಾವು ಇಲ್ಲಿ ಏನು ಮಾಡೀನಿ ಸರ್, ಇಲ್ಲಿ ಸೋಲಾರ್ ಮೇಲೆ ಚಾರ್ಜ್ ಆಗ್ತದೆ ಸರ್. ಇದಕ್ಕೊಂದು ಪಂಪ್ ಫಿಕ್ಸ್ ಮಾಡೀನಿ ರೀ. ಇದು ನಮ್ಮ ಬಾವಿದ 5 HP ಮೋಟ್ರ್ ಅದ ರೀ. ಇದಕ್ಕೆ ಕಾಂಪಿಟೇಷನ್ ಮಾಡ್ತದೆ ಸರ್. ಇದು ಯಾವ ಥರ ವರ್ಕ್ ಆಗ್ತದೆ ನೋಡಿರಿ ಸರ್. ಇಲ್ಲಿ ಆನ್ ಮಾಡ್ತೀನಿ ಸರ್. ಇದು ನೋಡಿರಿ ಸರ್, ಇಲ್ಲಿ ಚಾಲು ಆಯ್ತಲ್ಲ ಸರ್. ಇದು ಮೋಟ್ರ್ ರೀ ಇದು. ಈಗ ಇದಕ್ಕೆ ಏನು ಮಾಡ್ತೀನಿ ಸರ್, ಇದು ಮೇನ್ ಲೈನ್ ಸರ್. ಯಾವಾದ್ರಿ ಬಾವಿದಿಂದ ಬಂದಿದ್ದು ಸರ್. ಇದು ಮೇನ್ ಲೈನ್ ಸರ್. ಹಾಂ, ಇದು ಬಾವಿ ನೀರು ರೀ. ಈ ನೀರಿಗೆ ಈ ನೀರು ಕಾಂಪಿಟೇಷನ್ ಮಾಡ್ತದೆ ಸರ್. ಅದು ಹಾಂ, ಇದು ಕಾಂಪಿಟೇಷನ್ ಮಾಡ್ತದೆ ಸರ್. ಹಾಂ, ಇದು ಕಾಂಪಿಟೇಷನ್ ಮಾಡಿ ಒಳಗೆ ಕಳಿಸ್ತದೆ ಸರ್ ಲಿಕ್ವಿಡ್. ಈಗ ಇದು ಕಾಂಪಿಟೇಷನ್ ಮಾಡ್ತದೆ ರೀ. ಅದು ಹೆಂಗೆ ಕೆಲಸ ಮಾಡ್ತದೆ ನೋಡಿರಿ ಸರ್. ಇದು ಈಗ ಇಲ್ಲಿ ಬರ್ತದಲ್ಲ ಸರ್. ಈಗ ಇದು ಬಾವಿ ನೀರು ಪೈಪು? ಹಾಂ, ಬಾವಿ ನೀರಿಂದ ಸರ್. ಓಕೆ. ಇದು ಕನೆಕ್ಷನ್ ಮಾಡ್ತೇವೆ ಸರ್. ಹಾಂ, ಇದ್ರ ಕೆಪಾಸಿಟಿ ನೋಡ್ರಿ ಸರ್, 1,000 ಲೀಟ್ರ್ 3 ತಾಸನೇ ಕಳಿಸ್ತದೆ ಸರ್. 1,000 ಲೀಟ್ರ್ ಲಿಕ್ವಿಡ್ ಮಾಡಿದೆ. 1,000 ಲೀಟ್ರ್ ಜೀವಾಮೃತ? ಹಾಂ ರೀ, 3 ಗಂಟೆದಾಗ ರೀಚ್ ಆಗ್ತದೆ ಸರ್ ಬೆಳೆಗಳಿಗೆ. ಅಂದ್ರೆ 1,000 ಲೀಟ್ರ್ ಜೀವಾಮೃತ ಅಂದ್ರೆ 1,000 ಲೀಟ್ರ್ ಗೊಬ್ಬರ. ಆಕ್ಚುಲಿ ಲಿಕ್ವಿಡ್ ಫಾರ್ಮ್ ಗೊಬ್ಬರ ರೀ. ಫುಲ್ ಆರ್ಗ್ಯಾನಿಕ್ ಗೊಬ್ಬರ. ಆರ್ಗ್ಯಾನಿಕ್ ಗೊಬ್ಬರ, ನೋ ಕೆಮಿಕಲ್. ನೋ ಕೆಮಿಕಲ್ ರೀ. ಇಲ್ಲಿ ಆನ್ ಮಾಡಿದೆ ಸರ್. ಹಾಂ, ಇದು ಆನ್ ಮಾಡಿದೆ ಸರ್. ಹಾಂ, ಇಲ್ಲಿ ಆನ್ ಮಾಡಿ ಇದು ಪಂಪ್ ಚಾಲು ಮಾಡ್ತೀನಿ ಸರ್. ಈಗ ಅದಕ್ಕೆ ಕಳ್ಸಲ್ಗತ್ತೆ ಸರ್, ಮಿಕ್ಸ್ ಆಗ್ಲತ್ತರಿ ಸರ್.
ಈಗ ಈ ಡ್ರಮ್ಮಲ್ಲಿರೋ ಜೀವಾಮೃತ ಕಳಿಸ್ತಾ ಇದೆ ಸರ್. ಎಲ್ಲಿ ಹೋಗ್ತಾ ಇದೆ? ಅಲ್ಲಿ ಹೋಗ್ತದೆ ಸರ್, ಅದು ನೀರಿನಾಗ ಮಿಕ್ಸ್ ಆಗ್ತದೆ ಸರ್. ಇಲ್ಲಿ ಇಳಿತದೆ ನೋಡ್ರಿ ಸರ್, ಇದು ಲಿಕ್ವಿಡ್ ಇಳಿತದೆ ಈಗ. ಈ ಲಿಕ್ವಿಡ್ ಕೆಳಗೆ ಇಳಿತದೆ ಸರ್ ಈಗ. ಇದು ಕೆಳಗಡೆ ಡ್ರಮ್ ಕೆಳಗಡೆ ಆಗ್ತದೆ ಸರ್. ಇಲ್ಲಿ ಬರ್ತಾ ಇದೆ ನೋಡ್ರಿ ಸರ್, ಕೆಳಗೆ ಈಗ ರೀ ಸರ್ ಡೌನ್ ಆಗ್ತಾ ಇದೆ. ಡೌನ್ ಆಗ್ತದೆ ಸರ್. ಹೌದು ಕೆಳಗಡೆ HP ಮೋಟ್ರಕ್ಕೆ ಈ ಮೋಟ್ರ್ ಕಾಂಪಿಟೇಷನ್ ಮಾಡ್ತದೆ ಸರ್, ಪುಷ್ ಮಾಡುತ್ತೆ. ಪುಷ್ ಮಾಡ್ತದೆ ಸರ್. ಈಗ ರೀ ಸರ್ ಈಗ ಗಿಡಕ್ಕೆ ಹೋಗ್ತಾರೆ ನೋಡ್ಬೇಕಲ್ಲ, ಗಿಡಕ್ಕೆ ಹೋಗ್ತದ್ರಿ, ಅಲ್ಲಿ ತೋರ್ಸಮ್ ಸರ್. ಬರ್ರಿ ಸರ್, ಗಿಡಕ್ಕೆ ಹೋಗಿ ಸರ್. ಅಲ್ಲ ಸರ್, ಈಗ ಜೀವಾಮೃತ ನೀರಿಗೆ ಮಿಕ್ಸ್ ಆಗಿ ನೀರಿನ ಜೊತೆಗೆ ಹೋಗಿ ಬೀಳ್ತಾ ಇದೆ ಗಿಡಕ್ಕೆ. ಗಿಡಗಳಿಗೆ ಹೋಗಿ ಬೀಳ್ತದೆ ಸರ್. ಸರ್ ಇದ್ರಾಗ ಲಕ್ಷಾನುಗಟ್ಟಲೆ ಜೀವಾಣುಗಳು ಇರ್ತಾವೆ ಸರ್. ಅವು ನೇರವಾಗಿ ಗಿಡಗಳಿಗೆ ಹೋಗೋದ್ರದಿಂದ ಏನಾಗ್ತದೆ ರೀ, ಆರ್ಗ್ಯಾನಿಕ್ ಇದು ಇರೋದ್ರದಿಂದ ಅಲ್ಲಿ ಹೆಚ್ಚಿಗೆ ಇದು ಆಗಿ ಬೆಳೆಗಳು ಉತ್ತಮವಾಗಿ ಬರ್ತಾವೆ ಸರ್. ಈಗ ನಾವು ಏನು ಮಾಡ್ತೇವೆ ಸರ್, ಮಾರ್ಕೆಟ್ನಾಗ ಬರೀ NPK 3 ಕೊಡ್ತೇವೆ ಸರ್. ಪೊಟ್ಯಾಷಿಯಂ, ಯೂರಿಯಾ, DAP ರೀ. ಬೆಳೆಗಳಿಗೆ 16 ಪೋಷಕಾಂಶಗಳು ಬೇಕು ಸರ್. ಇದ್ರಾಗೆಲ್ಲ ಲಘು ಪೋಷಕಾಂಶಗಳೆಲ್ಲ ಸಿಗ್ತಾವೆ ಸರ್ ಇದ್ರಾಗ. ಅಂದ್ರೆ ಆಹಾರದಾಗೂ ಎಲ್ಲ ಬ್ಯಾಲೆನ್ಸ್ ಇರೋದ್ರದಿಂದ ರೀ ನಮಗೂ ತಿನ್ನೋರಿಗೂ ಹೆಲ್ದಿ ಇರ್ತದೆ ಸರ್, ತಾಕತ್ ಇರ್ತದೆ ಸರ್. ಓಕೆ, ಇಲ್ಲಿ ಕಳಿಸ್ತು ನೋಡ್ರಿ, ಈಗ 1 ಇಂಚ್ ಕಮ್ಮಿ ಆಯ್ತು ಫುಲ್ ಕಮ್ಮಿ ಆಯ್ತದ ಅರ್ಧ ಸರ್. ಈಗ ನೀರಿಗೆ ಕಾಂಪಿಟೇಷನ್ ಮಾಡಿ ಹೋಗ್ತದೆ ಸರ್. ಓಕೆ, ಈಗ ಈ ನೀರು ಮೋಟ್ರಲ್ಲಿ ಹೋಗ್ತಾ ಇದೆ. ಈ ನೀರು ಮೋಟ್ರಲ್ಲಿ ಎಲ್ಲಿ ಹೊಲಕ್ಕೆ ಬರ್ರಿ ಸರ್. ಸರ್ ಬರೀ ಗಿಡಕ್ಕೆ ಹೋಗ್ತಾರೆ ನೋಡಿ. ಹೋಗೋದು ಬರ್ರಿ ಸರ್. ಸರ್ ಇಲ್ಲಿ ಹೊಂಟದ್ರಿ, ಇದು ಅಮ್ಮ ತಲೆಗೆ ಬಿಡ್ತೀನಿ ಸರ್. ಇಲ್ಲಿ ಹೊಂಟದ ನೋಡಿ ಸರ್. ಓಹೋ, ಇರಿ ಇದ್ರಾಗ ಬಿಕ್ಸ್ ಆಗಿ ಬರ್ತದೆ ಸರ್ ಇದು. ಇದು ನೀರು ಪೈಪಾ? ಹಾಂ ರೀ, ನಳ ನೀರಾವರಿ ಸರ್ ನಮ್ಮದು. ಈಗ ನೋಡಿರಲ್ಲ ಸರ್, ಈ ನಳ ನೀರಾವರಿ ಬೆನಿಫಿಟ್ ಏನದ ಅಂದ್ರೆ ನಾವು ಏನಾರ ಕಚರ ಬಂದ್ರೂ ಇಲ್ಲಿ ಓಪನ್ ಆಗಿ ಕುಲ್ಲ ಆಗ್ತದೆ ಸರ್, ಬ್ಲಾಕೇಜ್ ಆಗಲ್ಲ ಸರ್. ಇಲ್ಲಿ ಹೊಂಟದ ಸರ್, ಇದ್ರಾಗ ಮಿಕ್ಸ್ ಆಗಿ ಬರ್ತದೆ ಸರ್ ಅದು. ಅಂದ್ರೆ ನೀರು ಮತ್ತು ಜೀವಾಮೃತ ಎರಡು ಮಿಕ್ಸ್ ಆಗಿ ಬರ್ತಾವೆ ಸರ್. ಎರಡು ಮಿಕ್ಸ್ ಆಗಿ ಒಟ್ಟಿಗೆ ಇಲ್ಲಿ ಬರ್ತದೆ. ಅದಕ್ಕೆ ಇದು ಆಕ್ಚುಲಿ ನೋಡಿ ಸ್ನೇಹಿತರೆ, ಬನ್ನಿ ಇಲ್ಲಿ ಕಲರ್ ಗಮನಿಸಿ. ಬರೀ ನೀರಲ್ಲಿ ಸ್ವಲ್ಪ ವೈಟ್ ಇರುತ್ತಲ್ಲ, ಜೀವಾಮೃತ ಮಿಕ್ಸ್ ಆಗಿರೋ ಕಾರಣ ಸ್ವಲ್ಪ ಯೆಲ್ಲೋ ಇದೆ ನೋಡಿ. ಯೆಲ್ಲೋ ಕಲರ್ ಅದ ಸರ್. ಓಕೆ, ಸ್ವಲ್ಪ ಯೆಲ್ಲೋ ಗಮನಿಸ್ಬೋದು ನೀವು ಅದರಲ್ಲಿ. ಈಗ ಆ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ಕೊಡುತ್ತೇವೆ ಸರ್. ಇನ್ನೊಂದು ಏನದ ಅಂದ್ರೆ ಸರ್, ಇದು ಒಂದು 10 ಮಿನಿಟ್ ಬಿಟ್ರು ಎಲ್ಲ ಗಿಡಗಳಿಗೆ ಇಕ್ವಲ್ ಹೋಗ್ತದೆ ಸರ್. ಅದು ಬೆನಿಫಿಟ್ ಅದ ಸರ್. ಈಗ ಹೆಂಗದ ಅಂದ್ರೆ ಲೇಬರ್ ಸಮಸ್ಯೆ ಆಗ್ಬೇಡ ಸರ್. ಅಗ್ರಿಕಲ್ಚರ್ನಾಗ ಲಾಭ ಆಗಲ್ಲ ಸರ್. ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಮಾಡೋದು ಸರ್. ಅಂದ್ರೆ ಕೃಷಿದಾಗ ಕಮ್ಮಿ ರೇಟ್ನಾಗ ಬೆಳೆ ತಯಾರಾಯ್ತು ಅಂದ್ರೆ ನಮ್ಗೆ ಲಾಭ ಆಗ್ತದೆ ಸರ್. ಅದು ಇಂಪಾರ್ಟೆಂಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗ್ಬೇಕು ಸರ್. ಅದು ಮಾಡೋದು ಪ್ರಯತ್ನ ಮಾಡ್ತೀನಿ ಸರ್ ನಾ. ಈಗ ಆ ಲಿಕ್ವಿಡ್ ತಯಾರಾಗಿದ್ದು ನಾವು ಚಂಬುದಿಂದ ಓಸು ಗಿಡಗಳಿಗೆ ಹಾಕ್ಬೇಕಾದ್ರೆ ಆಗಲ್ಲ ಸರ್. ಆ ರೂಟ್ಗಳಿಗೆ ಕೊಡೋದಾಗಲ್ಲ ಸರ್ ನಾವು. ಈಗ ರೂಟ್ ಇಲ್ಲಿ ಇರ್ದಿರ್ತಾವೆ ಸರ್. ಹಾಂ ರೀ, ಉದಾಹರಣೆಗೆ ಇದು ಯಾವ ಗಿಡ ಸರ್? ಹಾಂ ರೀ, ಇದು ಚಿಕ್ಕು ಗಿಡ ಅದ ಸರ್. ಚಿಕ್ಕು ಹಾಂ ಸರ್. ಈಗ ರೂಟ್ ಅಲ್ಲಿ ಇರ್ತಾವೆ ಸರ್. ನಾವು ಅಲ್ಲಿ ನೀರು ಎಲ್ಲಿ ಹಸಿ ಇರ್ತದ ಅಲ್ಲೇ ಎಳ್ಕೊತದ ಸರ್. ಅದು ಅಲ್ಲಿ ಹೋಗಿ ಹಾಕಲ್ಕಾಗಲ್ಲ ಸರ್ ನಮ್ಗೆ. ಈಗ ಉದಾಹರಣೆ ಬುಡ ಇಲ್ಲಿದೆ. ಹಾಂ, ಅಲ್ಲಿ ಅದ ಸರ್. ಈಗ ಅಲ್ಲಿ ನೀರು ಬೀಳ್ತದಲ್ರಿ, ಅಲ್ಲೇ ಹಾಕ್ಬೇಕ್ರಿ ಸರ್ ಅದು ಲಿಕ್ವಿಡ್. ಯಾಕಂದ್ರೆ ಹಸಿ ಇದ್ದಾಗೆ ಎಳ್ಕೊತಾವ ಸರ್ ಅವು. ಈಗ ಅಲ್ಲಿ ಕೊಡ್ಲಿಕ್ಕೆ ಆಗಲ್ರಿ ನಾವು ಚಂಬುಲ್ ಹಾಕಿದ್ರೆ. ಈಗ ಆ ನೀರಿನಾಗೆ ಮಿಕ್ಸ್ ಆಯ್ತಂದ್ರೆ ಎಲ್ಲ ಕಡೆ ಈಕ್ವಲ್ ಹೋಗ್ತದೆ ಸರ್ ಅದು. ಹಾಂ ಸರ್, ಆ ಥರ ರೀ. ವೆರಿ ಗುಡ್. ಇದು ಕರ್ಣಿಕಾಯಿ ಅಂತ ಬರ್ತದೆ ಸರ್ ನಮ್ಮ ಭಾಗದಾಗ. ಇದು ಖಾರ ಕೊಡ್ತಾರೆ ಸರ್ ಇದ್ರದ್ದು. ಏನು ಕಾಯಿ ಇಲ್ರಿ ಸರ್, ಕಣ್ಣಿಕಾಯಿ ಅಂತ ಬರ್ತದೆ ಸರ್. ಅಂದ್ರೆ ನಿಂಬಿಕಾಯಿದಾಗೆ ದೊಡ್ಡದಿರ್ತದೆ ರೀ, ಹುಳಿ ಇರ್ತದೆ ರೀ. ಇದು ಕುದಿಸಿ ಖಾರ ಕೊಡ್ತಾರೆ ಸರ್. ಅದೇ ನಾವು ಎಳ್ಳಿಕಾಯಿ ಅಂತ ಚಿತ್ರಾನ್ನ ಮಾಡ್ತೀವಲ್ಲ. ಹಾಂ ಅದೇ ರೀ ಮೇಡಮ್. ಎಳ್ಳಿಕಾಯಿ ಚಿತ್ರಾನ್ನ ಸೂಪರ್ ಸರ್. ನೀವು ಹಾಂ ರೀ, ಹಾಂ ಹೌದು ರೀ ಮೇಡಮ್. ತಗೋ ಚಿತ್ರಾನ್ನ ಮಾಡೋ. ಅಲ್ಲಿ ತೆಗೆದಿಟ್ಟೀನಿ ಸರ್ ನಿಮ್ಮ ಸಲುವಾಗಿ. ಹಾಂ ರೀ, ಬರ್ರಿ ಸರ್. ಅಲ್ಲಿ ಬರ್ರಿ ಸರ್, ಇನ್ನೂ ಮುಗ್ದಿಲ್ಲ ಅದು ಕತೆ. ನೋಡಿ ಗಮನಿಸ್ಬೋದು, ತಂತಾನೆ ಆಟೋಮೆಟಿಕ್ಕಾಗಿ ಜೀವಾಮೃತ ಕಡಿಮೆ ಆಗ್ತಾ ಇದೆಯಲ್ಲ ನೋಡಿ, ಅದಕ್ಕೆ ಕೆಳಗಡೆ ಹೊರಟಿದೆ ಅದು. ಜೀವಾಮೃತ ಕೆಳಗಡೆ ಡೌನ್ ಹೋಗ್ತಾನೆ ಇದೆ, ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಬರೀ ಒಂದೊಂದೇ ಗಿಡಕ್ಕೆ ಹೋಗುತ್ತೆ ಅಟ್ ಎ ಟೈಮ್. ಅಷ್ಟು ತೋಟ ಅಟ್ ಎ ಟೈಮ್ 1.5 ಎಕರೆ ಒಮ್ಮೆ ಹೋಗ್ತದೆ ಸರ್. 250 ಗಿಡಗಳಿಗೆ ಒಂದು ಜೀವಾಮೃತ. ಹಾಂ ಸರ್, ಒಳ್ಳೆ ಪೋಷಕಾಂಶ ಸರ್. ಆದರೆ ರೈತರು ಈ ಹಳೆ ಪದ್ಧತಿಲಿ ಹೇಗೆ ಮಾಡ್ತಾರೆ ಜೀವಾಮೃತ? ಈಗ ಜೀವಾಮೃತ ಮಿಕ್ಸ್ ಮಾಡೋಕ್ಕೂ ಕೈಯಲ್ಲಿ ತಿರುಗಿಸ್ತಾರೆ ಸರ್. ಅದು ಕೈಲಿಂದ ತಿರುತ್ತಾರೆ ಸರ್. ಅದು ಹಳೆ ಪದ್ಧತಿದಾಗ ಕೈಲಿಂದ ತಿರುತ್ತಾರೆ ಸರ್. ಅದು ದೊಡ್ಡ ಸಮಸ್ಯೆ ಸರ್. ಅದು ಕೈಲಿಂದ ತಿರುವುದ್ರಿಂದ ಏನಾಗ್ತದೆ ಸರ್, ಲೇಬರ್ಗಳು ಹಿಡಿತಾವೆ ಸರ್. ಮತ್ತು ಅವರು ಟೈಮ್ ಟು ಟೈಮ್ ತಿರುವಲ್ಲ ಸರ್. ಈ ಥರ ಕೋಲ್ ತೊಗೊಂಡು ಇದ್ರೊಳಗೆ ಹಿಂಗೆ ತಿರುತ್ತಾರೆ ಸರ್. ಅದು ಹಿಂಗೆ ತಿರುತ್ತಾರೆ ಸರ್ ಕೈಲಿಂದ. ಇದ್ರದಿಂದ ಏನಾಗ್ತದೆ ರೀ, ಲೇಬರ್ ಸಮಸ್ಯೆ ಇರ್ತದೆ ಸರ್. ಬೆಳಿಗ್ಗೆ ಸಾಯಂಕಾಲ ತಿರುಬೇಕಲ್ಲ ಸರ್. ಇದು ಇದು ಎಲ್ಲ ಸೋಲಾರ್ ಮೇಲೆ ಮಾಡೀನಿ ಸರ್. ಇದು ತಿರುವುದನ್ನು ತಿರುವುದನ್ನು ಸೋಲಾರ್ ಮೇಲೆ ಮಾಡೀನಿ ಸರ್. ಇದು 200 ಲೀಟರ್ ಅದ ಸರ್. ಅದು ಯಾವ ಥರ ಕೆಲಸ ಮಾಡ್ತಂಬ ತೋರಿಸ್ತೀನಿ ಸರ್ ನಿಮಗಲ್ಲಿ. ಈ ಥರ ತಿರುತ್ತೀರಿ ರೈತರು. ಇದು ಲೇಬರ್ ಕಾಸ್ಟ್ ಆಗಿದ್ದರಿಂದ ಇದು ಜೀವಾಮೃತ ಯೂಸ್ ಮಾಡಲಾಗ್ಯಾರ ಸರ್ ಅವರು. ತಿರುಬೇಕಂತ ಹೇಳ್ರಿ. ಜೀವಾಮೃತ ಮಾಡ್ತಾ ಇಲ್ಲ ಮಾಡಲ್ರಿ ಸರ್. ಇನ್ನೊಂದು ಏನದ ಅಂದ್ರೆ ಸರ್, ಟೈಮ್ ಟು ಟೈಮ್ ತಿರುಲಿಲ್ಲ ಅಂದ್ರೆ ಜೀವಾಣುಗಳು ವೃದ್ಧಿ ಆಗಲ್ಲ ಸರ್. ಜೀವಾಮೃತ ಆಗಲ್ಲ ಸರ್. ಅದು ಆಗ್ಲಾರ್ದು ಇದು ಹೊಲಕ್ಕೆ ಹಾಕ್ತಾರ್ರಿ, ರಿಸಲ್ಟ್ ಬರಲ್ಲ ಸರ್. ಇವು ಸಮಸ್ಯೆ ಅವ ಸರ್. ಸರ್ ಬರೀ ಅಷ್ಟು ಐಟಮ್ ಹಾಕ್ಕೊಡೋದಲ್ಲ, ಕರೆಕ್ಟಾಗಿ ತಿರುವಾದ್ರಿ ಸರ್. ಸೈಕಲ್ಸ್ ಇರ್ತದ್ರಿ, ಜೀವಾಣುಗಳು ಸತ್ತು ಹುಟ್ಟಲ್ಕರಿ ಅವಕ್ಕೆ. ಆ ಜೀವಾಣುಗಳು ಯಾವಾಗ ವೃದ್ಧಿ ಆಗ್ತಾವ ಆ ಟೈಮಿಗೆ ಸೈಕಲ್ ಮೇಲೆ ತಿರುಬೇಕು ಸರ್. ಅದು ಅಂದ್ರೆ ಅವಕ್ಕೂ ಏರ್ಬೇಕು ಸರ್. ಅದು ತಿರುವುದಾಗ ಏನಾಗ್ತದೆ ರೀ, ಜೀವಾಣುಗಳು ಹೆಚ್ಚಿಗೆ ವೃದ್ಧಿ ಆಗ್ತಾವ್ರಿ. ಅಂದ್ರೆ ಲಕ್ಷಾನುಗಟ್ಟಲೆ ವೃದ್ಧಿ ಆಗೋದ್ರಿಂದ ನಮ್ಗೆ ರಿಸಲ್ಟ್ ಅದ ಸರ್.
ಸುಮ್ಮನೆ ಯಾವ್ದೋ ಮನ್ಸಿಗೆ ಬಂದು ಆಗಲ್ಲ ಸರ್, ಆಗಲ್ಲ ರೀ. ಮನುಷ್ಯನ ಮೇಲೆ ಬಿಟ್ಟರೆ ನಂಬಿಕೆ ಇಲ್ಲ ಸರ್, ಮಷಿನರಿ ಮೇಲೆ ನಂಬೋದು ರೀ ನಾವು ಇವತ್ತು. ಮನುಷ್ಯನ ಮೇಲೆ ನಂಬಲಿಕ್ಕಾಗಲ್ಲ ಸರ್, ಮಷಿನರಿಗೆ ನಂಬೋದು ರೀ. ಸೂಪರ್ ಸರ್ ನೀವು. ಈಗ ಮುಂಜಾನೆ ಸಂಜೆಲಿ ನೋಡಿ ಟೈಮ್ ಸೆಟ್ ಮಾಡೀನಿ ಸರ್, ಆನ್ ಟೈಮ್ ಆಫ್ ಟೈಮ್ ನಿಮ್ಗೆ ತೋರಿಸ್ತೀನಿ. ತಿರ್ಸಿ ನೋಡೋಣ. ಹಾಂ ಸರ್, ನಮಗೋಸ್ಕರ ಒಂದ್ಸಲ ನಿಮ್ಮ ಇದ್ರದ್ದು ಕಂಪ್ಲೀಟ್ ಆಯ್ತು ಸರ್. ಇದು ಇಲ್ಲಿ ಲಿಕ್ವಿಡ್ ಬರ್ತಾ ಇರ್ತದೆ ನೋಡಿ ಸರ್, ಇಲ್ಲೇ ನಾಳಕ್ಕೆ ನೋಡ್ರಿ ಸರ್, ಇದು ಲಿಕ್ವಿಡ್ ಹೆಂಗೆ ಬರ್ತಾ ನೋಡಿ ಸರ್, ಇಲ್ಲಿ ಹೊಂಟದ ನೋಡಿ ಸರ್. ಓ ಯೆಲ್ಲೋ ಕಲರ್ ಹೋಗ್ತಾ ಇದೆ. ಅಲ್ಲಿ ನೋಡ್ರಿ ಸರ್, ನೀರು ಮತ್ತು ಜೀವಾಮೃತ ಮಿಕ್ಸ್. ಜೀವಾಮೃತ ಎರಡು ಮಿಕ್ಸ್ ರೀ. ಅಬ್ಬಬ್ಬಾ ನೋಡ್ರಿ ಒಟ್ಟಿಗೆ ಸರ್, ಹೌದು ನೋಡ್ರಿ ಸರ್, ಸ್ಮೆಲ್ ನೋಡ್ರಿ ಸರ್, ಇಲ್ಲಿ ಸ್ನೇಹಿತರೆ ನೋಡಿ ಜೀವಾಮೃತ ನೋಡಿ ಹೇಗೆ ಹೋಗ್ತಾ ಇದೆ ಜೀವಾಮೃತ ಪಕ್ಕ. ಇಲ್ಲಿ ಬರ್ತಾ ನೋಡ್ರಿ ಸರ್, ಇಲ್ಲಿ ಸೂಪರ್ ಸರ್. ಈಗ ಸರ್ ಆಟೋಮೆಟಿಕ್. ಹಾಂ ರೀ ಸರ್, ಶ್ರಮ ಇಲ್ಲ, ಶ್ರಮ ಇಲ್ರಿ ಸರ್, ಲೇಬರ್ ಹುಡುಕಂಗಿಲ್ಲ, ಏನಿಲ್ಲ ಸರ್, ಲೇಬರ್ ಬಂದಂತ ಟೆನ್ಷನ್ ಇಲ್ಲ, ಟೆನ್ಷನ್ ಇಲ್ರಿ, ಎಲ್ಲ ಆಟೋಮೆಟಿಕ್. ಆಟೋಮೆಟಿಕ್. ತಿರ್ಸಿ ಒಂದ್ಸಲ ನೋಡೋಣ ಆಟೋಮೆಟಿಕ್ ಆಗಿ. ಇದು ಬಂದ್ ಮಾಡ್ರಿ ಸರ್, ಇದು ಬಂದ್ ಮಾಡ್ರಿ ಸರ್. ಹಾಂ ರೀ, ಇಲ್ಲದ ನೋಡ್ರಿ ಸರ್, ಇದು 20 ವ್ಯಾಟ್ ಪೆನಲ್ ಮೇಲೆ ವರ್ಕ್ ಆಗ್ತದೆ ಸರ್. ಹಾಂ, ಇಲ್ಲಿ ಒಂದು ಬ್ಯಾಟ್ರಿ ಇದೆ ಸರ್, ಇದು ಇಲ್ಲಿ ಟೈಮರ್ ಅದ ಸರ್, ಆನ್ ಟೈಮ್ ಆಫ್ ಟೈಮ್ ರೀ ಸರ್. ಇಲ್ಲಿ ಈಗಿನ 6 ಗಂಟೆ ಆದ್ಮೇಲೆ ತಿರುಗ್ತದೆ ಸರ್ ಅದು. ಓ ಇದು ಆಟೋಮೆಟಿಕ್ ತೋರಿಸ್ತಾ ಇದೆ. ಹಾಂ, ಆಟೋಮೆಟಿಕ್ ತೋರಿಸ್ತದೆ ಸರ್. ಎಷ್ಟೊತ್ತು 4 ಏನು ಸರ್ 492 ಅಂತ ಹಾಂ, ಮಿನಿಟ್ಸ್ ರೀ, ಅಷ್ಟು ಆದ್ಮೇಲೆ ತಿರುಗ್ತದೆ ಸರ್ ಅದು. ತಿರ್ತದೆ. ಹಾಂ, ಟೈಮ್ ಸೆಟ್ ಮಾಡಿದವಲ್ರಿ. ಈಗ ನಿಮ್ಗೆ ನೋಡೋ ಸಲಕ್ಕೆ ಏನು ಮಾಡ್ತೀನಿ ಸರ್, ಹಾಫ್ ಮಾಡ್ತೀನಿ ರೀ. ನಾವು ಇದು ಯಾಕೆ ಸೋಲಾರ್ ಮೇಲೆ ಕನ್ವರ್ಟ್ ಮಾಡೀನಿ ಅಂದ್ರೆ ಸರ್, ನಮ್ಮದು ಇಲ್ಲಿ 24 ಅವರ್ಸ್ ಕರೆಂಟ್ ಸಿಗ್ತದೆ ಸರ್. ಇದಕ್ಕೆ ಸೋಲಾರ್ಗೆ ಕರೆಂಟ್ ಮೇಲೆ ಏನು ಮಾಡ್ತದೆ ಸರ್, ಕರೆಂಟ್ ಹೋಗಿ ಬಂದಾಗ ಒಮ್ಮೆ ತಿರುಗ್ತದೆ ರೀ, ಅದು ಒಂದು ಲಾಸ್ ರೀ. ಮತ್ತು ಇನ್ನೊಂದು ರೀ, ಇಲ್ಲಿ ವರ್ಕರ್ಗಳು ಇರ್ತಾವೆ ಸರ್, DC ಕರೆಂಟ್ ಇರೋದ್ರಿಂದ ಯಾವ್ದಕ್ಕೆ ಯಾಕೆ ಮುಟ್ಟಲಕ್ರಿ ಅವರು, ಎಲ್ಲಿ ಕರೆಂಟ್ ಬರಲ್ಲ ರೀ, ನಮ್ಮ ಕೆಲಸ ಮಾಡ್ತದೆ ರೀ. ಶಾಕ್ ಹೊಡಿಯಲ್ಲ, ಶಾಕ್ ಹೊಡೆಯಲ್ಲ ಸರ್, ಶಾಕ್ ಹೊಡೆಯಲ್ಲ ಸರ್. ಈಗ ನೋಡ್ರಿ ಸರ್, ಇದು ಓಪನ್ ಬಟನ್ ಅದ ರೀ, ಇಲ್ಲಿ ಕೈ ಹಿಡ್ದೀನಿ ರೀ ನಾ, ಈಗ ಬಂದ್ ಮಾಡ್ತೀನಿ ರೀ. ಕರೆಂಟ್ ಬರಲ್ಲ ರೀ ಸರ್, ಕರೆಂಟ್ ಬರಲ್ಲ ಸರ್. ಈಗ ಸರ್ ಆನ್ ಆಯ್ತು ನೋಡ್ರಿ ಸರ್, ಇಲ್ಲಿ ನೋಡ್ರಿ ಸರ್, ಏನು ಕರೆಂಟ್ ಹೊಡೆಯಲ್ಲ ರೀ. ಸರ್ ಮೊದಲು ಆಫ್ ಮಾಡಿರಿ, ಆನ್ ಮಾಡ್ರಿ ಸರ್. ಆನ್ ಮಾಡಿರಿ ಸರ್. ಹಾಂ ರೀ, ಈಗ 1 ಮಿನಿಟ್ ಆನ್ ಟೈಮ್ ಅದ ಸರ್, ಇದು 1 ಮಿನಿಟ್ ತಿರುಗಿ ಆಫ್ ಆಗ್ತದೆ ಸರ್. ತಂತಾನೆ ಮಿಕ್ಸಿಂಗು, ತಂತಾನೆ ಮಿಕ್ಸಿಂಗ್ ಸರ್, ತಂತಾನೆ ಜೀವಾಮೃತ. ಲಕ್ಷಗಟ್ಟಲೆ ಜೀವಕೋಶ ರೆಡಿ, ಲಕ್ಷಗಟ್ಟಲೆ ಜೀವಕೋಶ ರೆಡಿ ಮಾಡ್ತದೆ ಸರ್. ಒಂದು ಮೆಷಿನ್ ಮೇಲೆ 1000 ಲೀಟರ್ ತಿರುಗೋದು ಕೆಪಾಸಿಟಿ ಅದ ಸರ್. ಇದು ಈ DC ಪಂಪ್ ರೀ, ಇದು ತೆಗೀರಿ ಸರ್, ಅದು ಮಳೆ ಬರಬಾರ್ದು ಅಂತ ಸೇಫ್ಟಿ ಸಲಕ್ಕೆ ಇದು. ಹಾಂ, ಅದೇ ಮಷಿನ್ ರೀ. ಇನ್ನು ನೋಡ್ರಿ ಸರ್, ತೆಳಗಿಂದೆಲ್ಲ ಲಿಕ್ವಿಡ್ ಬಂದ್ಬಿಡ್ತು ನೋಡ್ರಿ ಮೇಲೆ ನೋಡಿ, ಫುಲ್ ಒಳಗಡೆ ಮಜ್ಜಿಗೆ ಮಾಡ್ದಂಗೆ ಮಿಸ್ ಸರ್. ಇದು ತೊಗೊಂಡು ಮಜ್ಜಿಗೆನೂ ಕಡಿಬೋದು ಸರ್, ಕಡಿಬೋದು ರೀ, ಅದು ಡಬಲ್ ಇದು ಮಾಡ್ಕೊಂಡು ಕೇಸಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.